ಬ್ಲ್ಯಾಕ್ ಲವರ್ಸ್ಗೆ ಮಾಫಿಯಾ ಲುಕ್ಕು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್. ಅಂಡ್ ಫೈನಲ್ ಪ್ರೈಸ್ 12,75,000. ಇಲ್ಲ 14,75,000. 14,50,000 ಮಾಡೋಣ. ನಿಮ್ಮ ಚಾನಲ್ ಇಂದ ಬರಲಿ ಪ್ರಮೋದ್ ಭಾಯ್. ಪ್ರೈಸಿಂಗು 10,75,000 ವಿತ್ NOC ಕೊಡ್ತೀನಿ. 10,75,000. 10,75,000 ವಿತ್ NOC ಕೊಡ್ತೀನಿ. ಪ್ರೈಸಿಂಗು 17 ಲಕ್ಷ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 19.5 ಲಕ್ಷ ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೆಸ್ ಡ್ರೈವನ್ ಲೋ ಮೈಲೇಜ್ 28,000 ಓಡಿದೆ. 14,25,000 ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 28.5 ಲಕ್ಷ ನಾನು ಕೋಟ್ ಮಾಡಿದ್ದೀನಿ. ಇನ್ನು ಅದರಲ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಮಾಡಿಕೊಡೋಣ. ಈ ಗಾಡಿ ಪ್ರೈಸಿಂಗ್ ಬಂದು 25,75,000 ವಿತ್ NOC, 29.5 ಲಕ್ಷ ವಿತ್ ಕರ್ನಾಟಕ ನಂಬರ್ ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 16,75,000 ವಿತ್ ಕರ್ನಾಟಕ ನಂಬರು ಕೊಡ್ತೀನಿ. 24 ಅವರ್ದಲ್ಲಿ ಮಾಡಿ 16 ಲಕ್ಷ ವಿತ್ NOC ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ನೆಗೋಷಿಯೇಟ್ ಮಾಡೋಣ. 18.5 ವಿತ್ ಕರ್ನಾಟಕ ನಂಬರ್ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಕನ್ಸಲ್ಲಿ ಯಾರಾದರೂ ಎದ್ದು ಕೇಳಿದ್ರು ಕೂಡ ಫಾರ್ಚುನರ್ ಎಲ್ಲಿ ಸಿಗುತ್ತೆ ಅಂತಂದರೆ ಪಾಪ್ಯುಲರ್ ಕಾರ್ಸ್ ಬೆಂಗಳೂರಲ್ಲೇ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳೋದಾದರೆ ಇವರು ಫಾರ್ಚುನರ್ ಬಿಟ್ಟು ಬೇರೆ ಗಾಡಿಗಳನ್ನ ಸೇಲ್ ಮಾಡೋದಿಲ್ಲ. ಮಾರ್ಕೆಟಲ್ಲಿ ಫಾರ್ಚುನರ್ ಕಿಂಗು, ಫಾರ್ಚುನರ್ ವಾಲಾ ಅಂತಲೇ ಕರೀತಾರೆ. ಆ್ಯಂಡ್ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ 12+ ವೆಹಿಕಲ್ಗಳು ಇತ್ತು. ಈ ಸರ್ತಿ ಅಡಿಷ್ನಲ್ ಆಗಿದೆ 15+ ವೆಹಿಕಲ್ಗಳು ಫಾರ್ಚುನರ್ ಸಿಗುತ್ತೆ. ಯಾವ ಕಲರಲ್ಲಿ ನೋಡ್ತಾರೆ ಎಲ್ಲ ಕಲರ್ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಹೇಳ್ದಂಗೆ ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ನ ಸರ್ ಬನ್ನಿ. ಹೇಗಿದ್ದೀರಾ ಪ್ರಮೋದ್ ಭಾಯ್? ಸಖತ್ತಾಗಿದ್ದೀನಿ ಸರ್. ಎಲ್ಲರೂ ನಮ್ಮ ಪ್ರಮೋದ್ ಭಾಯ್ ವೀಕ್ಷಕರಿಗೆ ಅಸ್ಲಾಂ ವಲೈಕುಂ, ನಮಸ್ಕಾರ. ಆ್ಯಂಡ್ ಸರ್, ಕನ್ಸಲ್ಲೂ ಎದ್ದು ಕೇಳಿದ್ರು ಕೂಡ ಫಾರ್ಚುನರ್ ಗಾಡಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಪಾಪ್ಯುಲರ್ ಕಾರ್ಸ್ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಫಾರ್ಚುನರ್ ಕಿಂಗ್ ಅಂತ ಆಗಿದ್ದೀರಾ ಅಂತ ಹೇಳಿ ನಮ್ಮ ವೀಕ್ಷಕರ ಪ್ರೀತಿ, ತಾಯಿ ತಂದ ಆಶೀರ್ವಾದ. ಅಂಡ್ ಈ ಸರ್ತಿ ಸರ್ ಲಾಸ್ಟ್ ಟೈಮ್ 12+ ಇತ್ತು ಸರ್. ಈ ಸರ್ತಿ ಅಡಿಷನಲ್ ಆಗ್ಬಿಟ್ಟು 15+ ಆಗಿದೆ. 15+ ಇದೆ. ಪ್ಲಸ್ ಕ್ರಿಸ್ಟಾ ಒಂದು 3 ಇದೆ, ಅದನ್ನು ತೋರ್ಸೋಣ. ಫಾರ್ಚುನರ್ದು ಅದು ಯಾಕೆಂದ್ರೆ ಟೊಯೋಟಾ ಬ್ರ್ಯಾಂಡ್ ಮಾಡ್ತೀವಿ ಅಂತ ನಮ್ಮ ವೀಕ್ಷಕರು ಕ್ರಿಸ್ಟಾನು ತನ್ನಿ ಸರ್, ಕ್ರಿಸ್ಟಾ ತಗೊಂಡ್ಬನ್ನಿ ಸರ್, ಕ್ರಿಸ್ಟಾ ತಗೊಂಡ್ಬನ್ನಿ ಸರ್ ಅಂತಾರೆ. ಆ ಪ್ರಕಾರ ನಿಮಗೆ ಅದನ್ನು ಗಾಡಿಗಳು ತಂದಿದ್ದೀನಿ ಈ ಸಲ. ಅದನ್ನು ಮಾಹಿತಿ ಕೊಡೋಣ. ಪ್ರತಿಯೊಂದು ಗಾಡಿದ ಮಾಹಿತಿ ಕೊಡ್ತೀನಿ. ಎಲ್ಲೂ ವಿಚಾರಣೆ ಮಾಡಿ ನಮ್ಮ ಹತ್ರ ಸಿಗೋಷ್ಟು ಫಾರ್ಚುನರ್ಗಳು ನಿಮಗೆ ಎಲ್ಲೂ ಸಿಗೋದು ಕಷ್ಟ. ಫಾರ್ಚುನರ್ ಇರಲಿ, ಟೊಯೋಟಾ ಸ್ಟಾಕ್ ಯಾವುದೇ ಇರಲಿ, ಮ್ಯಾಕ್ಸಿಮಮ್ 8 ಸೀಟರ್ಸ್ SUVs ಅಲ್ಲಿ ನಮ್ಮ ಹತ್ರ ಟೊಯೋಟಾ ಫಾರ್ಚುನರೇ ಫೇಮಸ್. ಓಕೆ, ಜಾಸ್ತಿ ನಮಗೂ ಈ ಗಾಡಿ ಅಂದರೆ ಇಷ್ಟ. ನಮ್ಮ ವೀಕ್ಷಕರಿಗೇನು ಎಲ್ಲರ ಗಾಡಿಗೆ ತಂದು ಮಡಗಿದ್ದೀನಿ ಈ ಸಲ. ಇದರಲ್ಲಿ ನಿಮಗೆ ವೇರಿಯಂಟ್ಸ್ ಎಲ್ಲ ಇದೆ. 4x2 ಮ್ಯಾನ್ಯುವಲ್, 4x4 ಮ್ಯಾನ್ಯುವಲ್, 4x2 ಆಟೋ, 4x4 ಆಟೋ, 4 ವೇರಿಯಂಟ್ ಬರುತ್ತೆ. ಈ 4 ವೇರಿಯಂಟ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ. ಪ್ರತಿಯೊಂದು ಗಾಡಿದು ಮಾಹಿತಿ ಕೊಡೋಣ. ಬೆಸ್ಟ್ ಏನು 10 ಲಕ್ಷ ಇಂಜಿನ್, 10 lakhs ಓಡಿಸಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. 10%, 15%, 1.5 ಲಕ್ಷ ಓಡಿದೆ ಅಂದರೆ ನಾವು ಓನ್ಲಿ 15% ಅಂತೀವಿ ಪ್ರಮೋದ್ ಭಾಯ್. ಹೌದು. ಆ ಲೆಕ್ಕಕ್ಕೆ ನಿಮಗೆ ಏನು ಲೆಕ್ಕಗಿಲ್ಲ. 1.5 ಲಕ್ಷ ಓಡಿರೋದು. ಇನ್ನೊಂದೇನು, ನಿಮಗೆ ಗಾಡಿಗಳು ಯಾವುದಿರಲಿ ನಮ್ಮ ಹತ್ರ ಸಿಗೋದು. ಬಂಪರ್ ಟು ಬಂಪರ್ ಒರಿಜಿನಲ್ ಕಮಿಟ್ಮೆಂಟ್ ಕೊಡ್ತೀನಿ. ಯಾವುದು 1-2 ಗಾಡಿ 3 ಗಾಡಿ ನಿಮಗೆ ಬಂಪರ್ ಆಗಿರೋದು ಅದನ್ನು ಹೇಳ್ಕೊಡ್ತೀವಿ. ಆ್ಯಪ್ರಾನ್ ಸೇಫ್ ಇರುತ್ತೆ, ನಾನ್ ಆಕ್ಸಿಡೆಂಟಲ್ ಇರುತ್ತೆ, ಜೆನ್ಯೂನ್ ಡ್ರೈವನ್ ಇರುತ್ತೆ. ಸಣ್ಣ ಪುಟ್ಟ ಆಕ್ಸಿಡೆಂಟು ಅದು ಇದು ಟಚಪ್ ಏನಾದರೂ ಆಗಿದ್ರೂ ಅದೂ ಕಂಪನಿನಲ್ಲಿ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ಇನ್ಫಾರ್ಮೇಷನ್ ಜನಗಳಿಗೆ ಕೊಡೋಣ. ಇದು ಡೆಲ್ಲಿ ಮತ್ತು ಹರಿಯಾಣ ಈ ಕಡೆ ಗಾಡಿಯಿಂದ ತರ್ತೀರಾ. NOC ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಪ್ರಮೋದ್ ಭಾಯ್, 5-6 ಸ್ಟೇಟಿಂದ ಗಾಡಿಗಳು ತೊಗೊಂಬರ್ತೀವಿ. ಇದು 5-6 ಸ್ಟೇಟ್ ನಿಮ್ಮ ಹೆಸರು ಹೇಳಿದ್ದೀನಿ. 24 ಗಂಟೆದಲ್ಲಿ NOC ನಿಮ್ಮ ಹೆಸರು ಮೇಲೆ ನಿಮ್ಮ ಹೆಸರನ್ನು ಮಾಡಿಸ್ಕೊಡ್ತೀನಿ. ನಾವು ಬೇರೆ ರೀತಿಯಿಂದ ಕಂಪನಿಯಿಂದ ನಮಗೆ NOC ಬರುತ್ತೆ. 24 ಅವರ್ದಲ್ಲಿ ಕರ್ನಾಟಕ ನಂಬರ್ ಮಾಡಿಕೊಡ್ತೀರಿ. ಲೋನ್ಗೆ ಹೋಗೋವ್ರಿಗೆ 48 ಅವರಲ್ಲಿ 48 ಅವರ್ದಲ್ಲಿ ಲೋನ್ ಮಾಡಿಕೊಡ್ತೀನಿ. ಸಿಬಿಲ್ ಚೆನ್ನಾಗಿರಬೇಕು, ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರಬೇಕು. ಕೆಲವ್ರದ್ದು ಸ್ಯಾಲ್ರಿಡ್ ಇದ್ದರೆ ಫಾಸ್ಟೆಸ್ಟಲ್ಲಿ ಆಗುತ್ತೆ. ಸ್ವಂತ ಮನೆ ಇದೆ, ಬಿಸ್ನೆಸ್ ಇದೆ ಅಂದ್ರೂ, ಬಿಸ್ನೆಸ್ ಇರೋರಿಗೆ ITR ನೆಸೆಸರಿ ಇದೆ. ಸ್ವಂತ ಮನೆ ಇದ್ರೂ ಒಂದು ಸಪೋರ್ಟಿವ್ ಡಾಕ್ಯುಮೆಂಟು. ಇದರಲ್ಲಿ ನಿಮಗೆ ಬೌಂಡ್ಸು ಹಿಸ್ಟ್ರಿ, ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಏನೋ ಕೆಟ್ಟಿದಿರಬಾರ್ದು. 48 ಅವರಲ್ಲಿ ಲೋನ್ ಮಾಡ್ತೀನಿ. ಬಟ್ ಒಂದು ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲಿ ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ತೀನಿ. ಪ್ರಾಪರ್ ಬ್ಯಾಂಗ್ಳೂರಲ್ಲಿ ಬೇಕಂದ್ರೆ ರಿಜಿಸ್ಟ್ರೇಷನ್ನು ಎಕ್ಸಾಕ್ಟ್ಲಿ ನಿಮಗೆ ಪಾಪ್ಯುಲರ್ ಕಾರ್ಸಲ್ಲಿ ನಿಮಗೆ ಬೆಸ್ಟಿಂದ ಬೆಸ್ಟ್ ಆಪ್ಷನ್ ಏನಿದೆ 48 ಅವರ್ದಲ್ಲಿ ಲೋನ್ ಅಂತ ಹೇಳಿದ ಮಾಹಿತಿ ಕೊಟ್ಟೆ. ಬೇರೆ ಜಾಗದಲ್ಲಿ, ಬೇರೆ ಡಿಸ್ಟ್ರಿಕ್ಟ್, ಬೆಳಗಾಂ, ಧಾರವಾಡ, ಮೈಸೂರು, ಮಂಡ್ಯ ಈ ಥರ ಜಾಗದಲ್ಲಿದ್ದರೆ ನಿಮಗೆ ಲೋನ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ನಂಬರ್ ಮಾಡಿಸಿ ಲೋನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಪ್ರಾಪರ್ ಸಿಟಿಯಲ್ಲಿ, ಬ್ಯಾಂಗ್ಳೂರಲ್ಲಿ 01, 02, 03, 04, 05 ಯಾವುದಾದ್ರೂ ತಗೊಳ್ಳಿ. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಸಿಟಿ ರಿಜಿಸ್ಟ್ರೇಷನ್ ಇಲ್ಲಿ ಇದ್ರೆ ನಮಗೂ ಪಾಸಿಂಗ್ ಮಾಡಿಸೋಕೆ ಹತ್ರ ಇರುತ್ತೆ. ಲೋನ್ ಇಲ್ಲಿಂದ ಫಾಸ್ಟ್ ಆಗುತ್ತೆ. ಇದು ಒಂದು ಮಾಡ್ಬೋದು. ಬೇರೆ ಜಾಗದು ನಂಬರು ಮಾಡಿಸ್ಕೊಡ್ತೀನಿ.
ಈಗ ಧಾರವಾಡ ಇರಲಿ, ನಿಮ್ಮ ಬೆಳಗಾಂ ಇರಲಿ, ಮೈಸೂರು ಇರಲಿ, ಮಂಡ್ಯ ಇರಲಿ, ಕೋಲಾರ ಇರಲಿ, ಹುಬ್ಳಿ ಇರಲಿ, ಯಾವುದಾದ್ರೂ ಇರಲಿ, ರಾಯಚೂರು ಇರಲಿ, ಇಲ್ಲಿಂದ ಜನ ಬಾಗಲಕೋಟೆಯಿಂದ ಬೇಕಾದ ಜಾಗದಿಂದ ಡಿಸ್ಟ್ರಿಕ್ಟಿಂದ ಫೋನ್ ಬರ್ತಾ ಇರುತ್ತೆ. ಆ ಪ್ರಕಾರ ಅಲ್ಲಿದು ನಂಬರ್ ನಾವು ಮಾಡಿಸ್ಕೊಡ್ತೀವಿ. ಕ್ಯಾಶ್ಗೆ ಹೋಗೋರಿಗೆ ಈಸಿ ಇರುತ್ತೆ. ಲೋನ್ ಮಾಡಿಸಿ ಅಲ್ಲಿ ನಂಬರ್ ಮಾಡಿಸಿ ಲೋನ್ ಮಾಡಿ ಅಂದರೆ ಕಷ್ಟ ಇದೆ. ಇಲ್ಲಿ ನಂಬರ್ ಮಾಡಿ KA01 ನಿಮಗೆ CC ತಗೊಳ್ಳಿ, ಅಲ್ಲಿಗೆ ಆ ಅಡ್ರೆಸ್ ಚೇಂಜ್ ಮಾಡಿಕೊಡ್ತೀನಿ. ಇಲ್ಲಿ ತಗೊಳ್ಳೋದಕ್ಕೆ ಲೋನ್ ಈಸಿ. ಅಲ್ಲಿಗೆ ಹೋಗ್ತಿರೋರಿಗೆ ನಂಬರ್ ಮಾಡಿಸ್ಕೊಡ್ತೀನಿ. 1 ವಾರ ಆಗುತ್ತೆ ಅಲ್ಲಿ ನಂಬರ್ ಮಾಡಿಸೋದಕ್ಕೆ. ನಿಮಗೆ ಅಲ್ಲೇದೇ ನಂಬರ್ ಮಾಡಿಸ್ಕೊಡೋಣ. ಏನಂದರೆ ಪ್ರೊಸೀಜರು ಕ್ಯಾಶ್ ಪೇಮೆಂಟಲ್ಲಿ ಗಾಡಿ ತೊಗೊಳ್ಬೇಕು. ನಾವು ನಿಮ್ಮ ಹೆಸರು ಮೇಲೆ NOC ಮಾಡಿ ನಮ್ಮ ಏಜೆಂಟ್ಗೆ ಹೇಳಿ ಅಲ್ಲಿ ಮಾಡಿಸ್ಕೊಡ್ತೀನಿ. ಖಂಡಿತ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ, ಇನ್ನೂ ಕನ್ಫ್ಯೂಷನ್ ಇದ್ದರೆ ಇವ್ರ ನಂಬರ್ ಇರುತ್ತೆ, ಹಾಯ್ ಅಂತ ಕಳಿಸಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಕ್ಯಾಟ್ಲಾಗ್ ಇದೆಯಲ್ಲ ಸರ್? ಕ್ಯಾಟ್ಲಾಗು ಕಳಿಸ್ತೀನಿ, ಕ್ಯಾಟ್ಲಾಗ್ ಶೇರ್ ಮಾಡೋಣ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ಸರ್, ಅಡ್ರೆಸ್ ಹೇಳ್ಬಿಡಿ ಸರ್. ಬನ್ನರ್ಘಟ್ಟ ಮೇನ್ ರೋಡು, ಬಿಲೇಕಳ್ಳಿ ಬಸ್ ಸ್ಟ್ಯಾಂಡು, IIM ಹತ್ರ ಬರುತ್ತೆ. 100 ಮೀಟ್ರಲ್ಲಿ IIM ಇದೆ. ಒಂದು 500-600 ಮೀಟರ್ಸಲ್ಲಿ ವೇಗಾ ಸಿಟಿ ಮಾಲ್ ಇದೆ. ಬಿಲೇಕಳ್ಳಿ ಬಸ್ ಸ್ಟ್ಯಾಂಡ್ ಪ್ರಾಪರ್ ಬನ್ನರ್ಘಟ್ಟ ರೋಡಲ್ಲಿ ಬಂದರೆ ಇಲ್ಲಿ ನಮ್ಮ ವೀಕ್ಷಕರು ವಿಸಿಟ್ ಮಾಡೋರು ಪಾಪ್ಯುಲರ್ ಫರ್ನಿಚರ್ ಬಜಾರ್ ಅಂತ ಇದೆ. ಏನಿಲ್ಲಿ ಅಂಗಡಿ ಕಾರುಗಳು ಇಷ್ಟು ನಿಲ್ಸಿದ್ರಲ್ಲ ಕಾಣ್ತಾ ಇಲ್ಲ ಅಂದರೆ ಇದು ಕಾರ್ಸ್ ಎಲ್ಲ ಹೊಸದು. ನಿಮಗೆ ಗೋಡನಲ್ಲಿ ಇರುತ್ತೆ, ವೇರ್ ಹೌಸಲ್ಲಿ ಒಳಗಡೆ ಬಂದರೆ ಇಲ್ಲಿ ಬಂದು ಫೋನ್ ಮಾಡಿದ್ರು ಗಾಡಿಗಳು ಒಳಗಡೆ ಕರ್ಕೊಂಡ್ಬಂದು ಹುಡುಗರು ತೋರಿಸ್ತಾರೆ. ಇಲ್ಲ ಅಲ್ಲೇ ಫರ್ನಿಚರ್ ಅಂಗಡಿ ಹತ್ರ ಬಂದರೆ ಒಳಗಡೆಯಿಂದ ಎಂಟ್ರೆನ್ಸ್ ಇದೆ, ಆರ್ಚಿಂದಾನು ಎಂಟ್ರೆನ್ಸ್ ಇದೆ, ದೊರಸನಿ ಪಳ್ಳ ಆರ್ಚ್ ಇದೆ, ಅಲ್ಲಿಂದಾನು ಸೆಕೆಂಡ್ ಬಿಲ್ಡಿಂಗು. ಖಂಡಿತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡೋಣ ಪ್ರಮೋದ್ ಭಾಯ್. ಸರ್ ಈ ಗಾಡಿ ನಮ್ಮ ಹತ್ರ ಫಾರ್ಚುನರ್ 2014 ಮಾಡಲು 4x4 ಒಂದು ಮಠ ಸ್ವಾಮೀಜಿ ಯೂಸ್ ಮಾಡಿರೋದು ಗಾಡಿ. ಸ್ಪೀಕರಿಂಗ್ ಇದೆ, ದೇವ್ರ ಮಂಟಪ ಎಲ್ಲ ಮಡಗಿದ್ದಾರೆ, ಚಿಕ್ಕದು ಒಳಗಡೆ ನೋಡಬಹುದು. ಈ ಗಾಡಿ ಪಾರ್ಕ್ ಅಂಡ್ ಸೇಲ್ ಅಲ್ಲಿ ಬಂದಿರೋದು, ಪ್ರೀತಿಯಲ್ಲಿ ಸ್ವಾಮೀಜಿದು. 3 ವರ್ಷ ಹಿಂದೆ ನಾವೇ ಕೊಟ್ಟಿದ್ವಿ, ಈಗ ತಿರ್ಗಾ ನಮ್ಮ ಹತ್ರ ಬಂದಿದೆ. ಗಾಡಿ ಪ್ರೈಸಿಂಗು 15 ಲಕ್ಷ ಡಿಮಾಂಡ್ ಇತ್ತು, 14,75,000 ಕ್ಲೋಸಿಂಗ್ ಮಾಡಿ ಕೊಡ್ತೀನಿ. 14,75,000 4x4 ಸೆಕೆಂಡ್ ಓನರ್ ಗಾಡಿ. ಸ್ವಾಮೀಜಿ ಯೂಸ್ ಮಾಡಿರೋದು ಗಾಡಿ ನೋಡಬಹುದು. ಪ್ರೈಸಿಂಗ್ ಅಲ್ಲಿ ಇದೆ, ಗಾಡಿ ಚೆನ್ನಾಗಿದೆ, ವೆಲ್ ಮೇಂಟೈನ್ ಇದೆ, ಟೋಟಲ್ ಸರ್ವಿಸ್ ಆಗಿದೆ. ಈ ಗಾಡಿ ಪ್ರೈಸಿಂಗು ಅದು ನಿಮ್ಗೆ ಮತ್ತೊಂದು ಏನು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ರಬ್ಬಿಂಗ್ ಪಾಲಿಶ್ ಮಾಡಿ ಗಾಡಿ ಯೂಸ್ ಮಾಡಬಹುದು. ಲೋನ್ ಹೋಗ್ತಿದ್ರೆ ಲೋನ್ ಹೋಗೋರ್ಗೆ ನಿಮ್ಗೆ ನೋಡಿ 10+1 ಆಗಿದೆ. ಏನ್ 10+1 ಅಂದ್ರೆ 10 ವರ್ಷ ಮೇಲೆ 11ನೇ ವರ್ಷ 12ನೇ ವರ್ಷ ಆಗ್ತಾ ಇದೆ. 13 ಮಾಡಲ್ 14 ಮಾಡಲ್ಗೆ ಫಾರ್ಚುನರ್ ಅಲ್ಲಿ ಏನಿದೆ, ಈಗ ಯಾವ ಗಾಡಿ ತಗೊಳ್ಳಿ 13-14 ಅಲ್ಲಿ ನಿಮ್ಗೆ ಲೋನ್ ಪ್ರಕಾರ ಏನಿರುತ್ತೆ, ಫಿಟ್ನೆಸ್ ವೆಹಿಕಲ್ದು ಕಡಿಮೆ ಇರುತ್ತೆ. ಆ ಪ್ರಕಾರ ನಿಮಗೆ 3ರಿಂದ 5 ಲಕ್ಷ ಡೌನ್ ಪೇಮೆಂಟ್ ನಾರ್ಮಲ್ ಗಾಡಿಗಳಿಗೆ ತಗೊಳುತ್ತೆ. ಈ ಗಾಡಿಗಳಿಗೆ 13+14ಗೆ 10 ಲಕ್ಷ ಒಳಗಡೆ ಲೋನ್ ಆಗುತ್ತೆ. 8ರಿಂದ 10 ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ನಿಮ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಸಿಬಿಲ್ ಏನೋ ಬೌನ್ಸ್ ಇಲ್ಲ, ಪ್ರೀವಿಯಸ್ ಹಿಸ್ಟ್ರಿ ರೆಕಾರ್ಡ್, ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಚೆನ್ನಾಗಿದ್ರೆ ಇದಕ್ಕೂ ಆಗುತ್ತೆ. ಒಳ್ಳೇದಿಂದ ಮಾಡ್ಕೊಡೋಣ. ಅಂಡ್ ಫೈನಲ್ ಪ್ರೈಸ್ 12,75,000 ಇಲ್ಲ, 14,75,000. 14,50,000 ಮಾಡೋಣ. ನಿಮ್ಮ ಚಾನಲ್ ಇಂದ ಬರಲಿ ಪ್ರಮೋದ್ ಭಾಯ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಹೇಳಿ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಈ ಸಲ ಗಾಡಿ ಕೊಡ್ತಾ ಇದ್ದೀನಿ ಫಾರ್ಚುನರ್ ಅಲ್ಲಿ. ಈ ಮೇಲಾದಲ್ಲಿ ಹೊಸ ಗಾಡಿ ಸ್ಟಾಕ್ ಅಲ್ಲಿ ಬಂದಿರೋದು 2013 ಮಾಡಲ್ 4x4 ಸಿಂಗಲ್ ಓನರ್, 1,50,000 ಕಿಲೋಮೀಟರ್ ಮಾತ್ರ ಓಡಿರೋದು, ರೆಕಾರ್ಡೆಡ್ ಗಾಡಿ. ಪ್ರೈಸಿಂಗು 10,75,000 ವಿತ್ NOC ಕೊಡ್ತೀನಿ. 10,75,000 10,75,000 ವಿತ್ NOC ಕೊಡ್ತೀನಿ. ಮತ್ತೆ ನಿಮಗೆ ಕರ್ನಾಟಕ ನಂಬರ್ ಬೇಕಂದ್ರೆ ವಿತಿನ್ 24 ಅವರ್ಸ್ ಅಲ್ಲಿ ಮಾಡಿಕೊಡ್ತೀನಿ. 13.5 ಲಕ್ಷ ಇದೇ ಗಾಡಿಗೆ ಆಗುತ್ತೆ. ಕೆಲವರು ಜನ ಕೇಳ್ತಾರೆ 10,75,000 ಫಾರ್ಚುನರ್ ಇತ್ತಲ್ಲ ಸರ್ ಅಂತ. 10,75,000 ಇದೆ. ಇದು ಬೇರೆ ಸ್ಟೇಟ್ ಇಂದ ಬರೋದಕ್ಕೆ, ಕೇರಳ ಇಂದ ಬರ್ತಾರೆ, ತಮಿಳ್ನಾಡು, ಆಂಧ್ರ, ನಿಯರೆಸ್ಟ್ ಸ್ಟೇಟ್ಸ್ ಇಂದ ಬರ್ತಾರೆ. ಅದಕ್ಕೆ ನಾವು ಕರ್ನಾಟಕ ನಂಬರ್ ಪ್ರತಿಯೊಂದು ಗಾಡಿನೂ ಮಾಡಿ ನಿಲ್ಲಿಸ್ಬೋದು. ನಾವು ಆ ಪ್ರಕಾರ ಎಲ್ಲಾರ್ದು ವಿಚಾರಣೆ ನೋಡ್ಕೊಂಡು ಮಾಡಲ್ಲ. ನಿಮಗೆ ಈ ಗಾಡಿ ಪ್ರೈಸಿಂಗು 13,50,000 ಕರ್ನಾಟಕ ನಂಬರ್ ಸಮೇತ ಇದೆ. 10,75,000 ವಿತ್ NOC ಇದೆ. 13 ಮಾಡಲ್ 4x4 ಸಿಂಗಲ್ ಓನರ್ ಗಾಡಿ, 1,50,000 ಓಡಿದೆ. ರೆಕಾರ್ಡೆಡ್. ಪ್ರತಿಯೊಂದು ಗಾಡಿ ಮಳೆ ಬೀಳ್ತಾ ಇದೆಲ್ಲ, ಅದಕ್ಕೆ ಇಲ್ಲಿ ರೆಕಾರ್ಡ್ ಮಾಡಿಲ್ಲ. ಪ್ರತಿಯೊಂದು ಗಾಡಿನಲ್ಲಿ ತೋರಿಸಿ ಪ್ರಮೋದ್ ಭಾಯ್, ಎಲ್ಲ ಗಾಡಿಯಲ್ಲಿ ರೆಕಾರ್ಡ್ ಇದೆ. ಹೌದು. ಅಂಡ್ ರೆಕಾರ್ಡೆಡ್ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಇದು ರೆಕಾರ್ಡೆಡ್ ಹಿಸ್ಟ್ರಿನೇ ಇಟ್ಟಿದ್ದಾರೆ. ಅಂಡ್ ಗಾಡಿ ಒಂದ್ ಸರ್ತಿ ವಿಸಿಟ್ ಆಗಿ ಗಾಡಿ ಪಾಪ್ಯುಲರ್ ಕಾರ್ಸ್ ಅಲ್ಲಿ 100ರಲ್ಲಿ 1 ಗಾಡಿಯಲ್ಲಿ ರೆಕಾರ್ಡ್ ಇಲ್ದಿರೋದು ಸಿಗೋದು ನಿಮ್ಗೆ. 99.9% ರೆಕಾರ್ಡೆಡ್ ಕಾರ್ಸ್ ನಾನು ಕೊಡ್ತೇನೆ. ಅಶೂರೆನ್ಸ್ ಅದಿದೆ, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ಇದೆ, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ. ನಮ್ಮ ಹತ್ರ ವ್ಯವಹಾರ ಮಾಡೋದು ಮುಂಚೆ ನಮ್ಮ ಪಾಲಿಸಿ ಇದು. ನಮ್ಮ ಹತ್ರ ವಿಶ್ವಾಸ ಮಾಡಿ ಬರ್ತೀರಾ, ವಿಶ್ವಾಸ ಹಂಗೆ ಉಳ್ಕೊಂಡಿರಲಿ. ವ್ಯವಹಾರ ಮಾಡೋದು ಮುಂಚೆ ಕಂಪನಿಗೆ ಹೋಗಿ, ಟೊಯೋಟಾಗೆ ಹೋಗಿ, ನಿಯರೆಸ್ಟ್ ಟೊಯೋಟಾ ಎಲ್ಲಾದರೂ ನೀವು ಹುಡ್ಕಾಡಿ ಅಲ್ಲಿ ಗಾಡಿ ತಗೊಂಡೋಗಿ. ಇಲ್ಲ ಅಲ್ಲಿ ತಗೊಳಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂದರೆ, ಕಂಪನಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂದರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಗಾಡಿನೂ ಚೆಕ್ ಮಾಡಿಸಿ, ಇದೆಲ್ಲ ನಿಮ್ಮ ಫೆಸಿಲಿಟೀಸ್ ಇದೆ. ಗಾಡಿ ಆಮೇಲೆ ವ್ಯವಹಾರ ಮಾಡೋಣ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ 2015 4x4
ಮ್ಯಾನ್ಯುಯಲ್ಲು ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ. ಗಾಡಿಯಲ್ಲಿ LED ಕಿಟ್ಸ್ ಇದೆ, LED ಲೈಟ್ಸ್ ಇದೆ, ಸಾರಿ TRD ಸ್ಪೋರ್ಟಿವ್ ಕಿಟ್ ಇದೆ. ಏನ್ TRD ಅಂದ್ರೆ ಇದ್ರ ಎಕ್ಸ್ಟ್ರಾ ಬಂಪರ್ಸು, ಫ್ರಂಟು ಬ್ಯಾಕು, ನಿಮ್ಗೆ ಸೈಡಲ್ಲಿ ಕ್ಲಾಡಿಂಗ್ಸು, ಸ್ಪಾಯ್ಲರು ಇದೆಲ್ಲ ಬರುತ್ತೆ. ಡ್ರಿವನ್ ಆಗಿರೋದು ಸರ್ ಇದು 1,50,000 ಚಿಲ್ಲರೆ ಓಡಿದೆ, ರೆಕಾರ್ಡೆಡ್ 1,50,000 ಸಿಂಗಲ್ ಓನರ್ ಗಾಡಿ. ನಾರ್ಮಲ್ ಫಾರ್ಚುನರ್ಗೆ ಸ್ಟ್ಯಾಂಡರ್ಡ್ ಒರಿಜಿನಲ್ ಹೆಂಗ್ ಬರುತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಇದರಲ್ಲಿ TRD ಸ್ಪೋರ್ಟಿವ್ ಕಿಟ್ 1.5 ಲಕ್ಷ ಕಂಪನಿನಲ್ಲಿ ಹಾಕ್ಸಿದ್ರೆ, ನಮ್ಮ ಹತ್ರ ನಿಮಗೆ ನಾವು ಹಾಕ್ಸಿದ್ದೀವಿ ಆಫ್ಟರ್ ಮಾರ್ಕೆಟ್ TRD ಸ್ಪೋರ್ಟಿವ್ ಕಿಟ್ ಹಾಕ್ಸಿದ್ದೀವಿ. ಪ್ರೈಸಿಂಗು 17 ಲಕ್ಷ ವಿತ್ NOC ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 19.5 ಲಕ್ಷ ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಕಾರು ವಿತ್ DRL TRD ಸ್ಪೋರ್ಟಿವ್ ಕಿಟ್ಟು 2015 4x4 ಮ್ಯಾನ್ಯುಯಲ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗು ಕೊಟ್ಟಿದ್ದೀನಿ ಆರಾಮಾಗಿ. ನೆಕ್ಸ್ಟ್ ಮತ್ತೊಂದು TRD ಸ್ಪೋರ್ಟಿವ್ ಕಿಟ್ ಇದಕ್ಕೂ ಹಾಕ್ಸಿದ್ದೀವಿ ಲೋ ಪ್ರೈಸಲ್ಲಿ ನೋಡಿ ನೋಡ್ತಾ ಇರೋರಿಗೆ. ಈ ಗಾಡಿ ಪ್ರೈಸಿಂಗು 14,25,000 ವಿತ್ NOC ಕೊಡ್ತೀನಿ. 14,25,000 ಸರ್, ರೌಂಡ್ ಫಿಗರ್ ಏನಾದರೂ ಸರ್ ಮಾಡೋಣ ಅಂತ ನಾವು ವೀಕ್ಷಕರು ಬರಲಿ. ಇದರಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಈ ಗಾಡಿ ಸೆಕೆಂಡ್ ಓನರ್ಶಿಪ್ಪಲ್ಲಿದೆ, TRD ಸ್ಪೋರ್ಟಿವ್ ಕಿಟ್ ಇದಕ್ಕೂ ಇದೆ, ಕರ್ನಾಟಕ ನಂಬರ್ ಸಮೇತ ಕೊಡಿ ಸರ್ ಅಂದರೆ 16,75,000 ಕೊಡ್ತೀನಿ. ಸಣ್ಣ ಪುಟ್ಟ ಸ್ಲೈಟ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಈ ಗಾಡಿದು ಶೋರೂಮ್ ರೆಕಾರ್ಡ್ ಇಲ್ಲ, ಈ ಗಾಡಿದು ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಗಾಡಿದು GX ಆಟೋ ಕಾರ್ಸ್ ಅಂತ ಒಂದು ಲೇಬಲಿಂಗ್ ಇದೆ, ಪರ್ಸ್ನಲಿ ಅವರು ಅಲ್ಲಿ ಸರ್ವಿಸ್ ಮಾಡಿಸೋರೆ, ಟೊಯೋಟಾದಲ್ಲಿ ಮಾಡಿಸಿಲ್ಲ. ಗಾಡಿ ರೈಟ್ ರೌಂಡ್ ಬಾಡಿ ಲೈನಿಂದ ಹಿಡಿದು ನಾನ್ ಆಕ್ಸಿಡೆಂಟಲ್ ಇತ್ತು, ಒರಿಜಿನಲ್ ಇತ್ತು, ಆ ಪ್ರಕಾರ ಈ ಗಾಡಿ ತಂದು ನಿಲ್ಲಿಸಿದ್ದೀವಿ. ಗಾಡಿ ಸೂಪರ್ ಕ್ಲಾಸ್ ಟೇಸ್ಟಲ್ಲಿದೆ. ಗಾಡಿ ಓಡಿರೋದು 1,33,000 2015 4x2 ಸೆಕೆಂಡ್ ಓನರ್ಶಿಪ್ಪಲ್ಲಿದೆ. 16,75,000 ಕರ್ನಾಟಕ ನಂಬರ್, 14,25,000 ನಿಮಗೆ NOC ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಎಲ್ಲರೂ ಹೇಳ್ತಾರೆ ಅಡ್ವೊಕೇಟ್ ಗಾಡಿ ಡಾಕ್ಟರ್ ಗಾಡಿ ಅಂದರೆ ಅದಕ್ಕೆ ಮರ್ಯಾದೆ. ಅದು ಈ ಗಾಡಿ ನೋಡ್ಬೋದು, ಜೆನ್ವಿನ್ಲಿ ಅಡ್ವೊಕೇಟ್ ಓಡಿಸಿರೋದು ಕಾರು ಸಿಗ್ಮಾ 3. ಸಿಗ್ಮಾ ವೇರಿಯಂಟು ರೆಕಾರ್ಡೆಡ್ ತೋರಿಸ್ತಿದ್ದೀನಿ. ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ 2017 ಮಾಡೆಲ್ ಸಿಂಗಲ್. ಹೌದು 2017 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 1,07,000 ಕಿಲೋಮೀಟರ್ ಓಡಿದೆ ರೆಕಾರ್ಡ್ ಸಮೇತ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ₹1 ತಗೊಳ್ಳೋರು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ತಗೊಂಡು ಹೋಗ್ಬೇಕು, ಡೀಸೆಲ್ ಆಗಬೇಕು, ಓಡಿಸ್ಬೇಕು. ಇವತ್ತುವರೆಗೂ ಸರ್ವಿಸ್ ಟೋಟಲಿ ಟೊಯೋಟಾನಲ್ಲಿನೇ ಆಗಿರೋದು. ಪ್ರೈಸಿಂಗು 25 ಲಕ್ಷ ವಿತ್ NOC ಕೊಟ್ಟು ಮಾಡಿದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ. ಕರ್ನಾಟಕ ನಂಬರ್ ಸಮೇತ ಬೇಕಂದರೆ 28.5 ಲಕ್ಷ ನಾನು ಕೊಟ್ಟು ಮಾಡಿದ್ದೀನಿ. ಇನ್ನು ಅದರಲ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಮಾಡಿಕೊಡೋಣ. ಸಿಗ್ಮಾ 3 ಮ್ಯಾನ್ಯುಯಲ್ಲು 4x2 2017 2850 ವಿತ್ ಕರ್ನಾಟಕ ನಂಬರ್, 25 ವಿತ್ NOC. ಬೆಸ್ಟ್ ಇಂದ ಬೆಸ್ಟ್ ಮಾಡೋಣ. ಸಿವಿಲ್ ಚೆನ್ನಾಗಿದ್ರೆ 3 to 5 lakh ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡೋಣ. ಮತ್ತೊಂದು ಗಾಡಿ 4x4 ಸಿಗ್ಮಾ 4 ಅಂತ ಕೇಳಿದ್ರಲ್ಲ ನೀವು, ಸಿಗ್ಮಾ 4 ಈ ಗಾಡಿಗೆ ಹೇಳ್ತೀವಿ. ಸಿಗ್ಮಾ 4 ವೇರಿಯಂಟು ಕಂಪನಿಯಿಂದ ಓನ್ಲಿ ಫಾರ್ 4x4 ಬರುತ್ತೆ. ಅದು ಆಟೋಮೆಟಿಕ್ ಆದರೂ ಇರಲಿ, ಮ್ಯಾನ್ಯುಯಲ್ ಆದರೂ ಇರಲಿ. ನಮ್ಮ ಹತ್ರ ಸದ್ಯಕ್ಕೆ ಇರೋದು ಮ್ಯಾನ್ಯುಯಲ್ಲು. ಈ ಗಾಡಿ ನೋಡಿ TRD ಸ್ಪೋರ್ಟಿವ್ ಗ್ರಿಲ್ ಹಾಕಿದ್ದೀವಿ ಮುಂದೆ. ಗಾಡಿ 82,000 ಕಿಲೋಮೀಟರ್ ಮಾತ್ರ ಓಡಿದೆ, ಸಿಂಗಲ್ ಓನರು. ಬರೀ 82,000 ಅಂದ್ರೆ 100ಅಲ್ಲಿ 8% ಅಂತೀವಿ. 10 ಲಕ್ಷ ಇಂಜಿನ್. ಹೌದು, ದೊಡ್ಡ ಆನೆ ಇದು ಅಪ್ಪ ಅದು ಮಕ್ಕಳು ಅಂತ ಹೇಳ್ಬೋದು ಪ್ರಮೋದ್ ಭಾಯ್. ಈ ಗಾಡಿ ಪ್ರೈಸಿಂಗ್ ಬಂದು 25,75,000 ವಿತ್ NOC, 29.5 ಲಕ್ಷ ವಿತ್ ಕರ್ನಾಟಕ ನಂಬರ್. ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರಲಿ ನಿಮ್ಮ ಚಾನಲಿಂದ ಬ್ರದರ್ಸ್ ನೋಡಿ, ಅವರು ಸಬ್ಸ್ಕ್ರೈಬರ್ಸ್ ನಿಮ್ಮದು ಬೆಸ್ಟಿಂದ ಬೆಸ್ಟ್ ಮಾಡಿಕೊಡೋಣ. 82,000 ಡ್ರೈವನ್ 4x4 ಮ್ಯಾನ್ಯುಯಲ್ ಸಿಂಗಲ್ ಓನರ್ 2017 ವೇರಿಯಂಟ್. ಇಲ್ಲಿ ತೋರಿಸಿರೋ ಯಾವುದೇ ಗಾಡಿ ಮೇಲೂ ಫಿಕ್ಸ್ ಪ್ರೈಸ್ ಅಂತ ಇರೋದಿಲ್ಲ. ಒಂದ್ಸರಿ ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ಕೊಡೋಣ, ಬೆಸ್ಟ್ ಇಂದ ಬೆಸ್ಟ್ ಮಾಡ್ಕೊಡೋಣ. ಮತ್ತೊಂದು ಇದೊಂದು ಗಾಡಿ ತೋರಿಸಿ ಪ್ರಮೋದ್ ಭಾಯ್. ಈ ಗಾಡಿ ಮಾತ್ರ TRD ಸ್ಪೋರ್ಟಿವ್ ಕಿಟ್ ನೆಕ್ಸ್ಟ್ ಲೆವೆಲ್ ಲುಕ್ ಇದೆ. ಪ್ರೈಸಿಂಗು ನಿಮಗೆ ಒಳ್ಳೆದಿಂದ ಒಳ್ಳೆ ಪ್ರೈಸ್ ಕೊಡ್ತೀನಿ. ಈ ಗಾಡಿ 2015 4x2 ಸಿಂಗಲ್ ಓನರು, ಕರ್ನಾಟಕ ನಂಬರ್ ನಾವು ಮಾಡಿಸಿದ್ದೀವಿ. 1.5 ಲಕ್ಷ ಓಡಿದ ರೆಕಾರ್ಡೆಡ್. ಪ್ರೈಸಿಂಗ್ ಬಂದು 17,50,000 ಕ್ಲೋಸ್ ಮಾಡಿಕೊಡ್ತೀನಿ. ಇನ್ನು ಆನ್ ಟೇಬಲ್ ಏನು ಸಣ್ಣ ಪುಟ್ಟ ನೆಗೋಷಿಯೇಷನ್ ಆಗುತ್ತೆ ಮಾಡಿಕೊಡೋಣ. ಸೇಮ್ ಅದೇ ಥರ TRD ಸ್ಪೋರ್ಟಿವ್ ಕಿಟ್ ಇದೆ, ಬ್ಯಾಕ್ ಸ್ಪಾಯ್ಲರ್ TRD ಇದೆ, ಫ್ರಂಟ್ TRD ಗ್ರಿಲ್ ಇದೆ. ಬೆಸ್ಟಿಂದ ಬೆಸ್ಟ್ ನಿಮಗೆ ಏನಾಗುತ್ತೆ ಇದರಲ್ಲಿ ಮಾಡಿಕೊಡೋಣ. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಆಡ್ ಆನ್ ಆಗುತ್ತೆ, TRD ಕಿಟ್ ಆಡ್ ಆನ್ ಆಗುತ್ತೆ. ಮತ್ತೆ ಏನು ಆಟೋಮೆಟಿಕ್ ನೋಡ್ತಾ ಇರೋರಿಗೆ, ಆಟೋಮೆಟಿಕ್ ಲವರ್ಸ್, ಟ್ರಾಫಿಕ್ ಜಾಸ್ತಿ ಇದೆ ಬೆಂಗಳೂರು ಸಿಟಿಯಲ್ಲಿ, ಓಡಿಸೋದಕ್ಕೆ ಕಷ್ಟ. ಲೇಡೀಸ್ ಯೂಸ್ಗೆ ಆಟೋಮೆಟಿಕ್ 4x4 ಆಟೋಮೆಟಿಕ್ ಇತ್ತು ನಮ್ಮ ಹತ್ರ. ಈ ಸ್ಟಾಕಲ್ಲಿ 4x2 ಆಟೋಮೆಟಿಕ್ಕು ತಂದಿದ್ದೀನಿ. 2015 ಮಾಡೆಲ್ ಸಿಂಗಲ್ ಓನರು, ಡೆಲ್ಲಿ ನಂಬರಲ್ಲಿದೆ. ಕರ್ನಾಟಕ ನಂಬರ್ ನಿಮಗೆ ಒಂದೇ ದಿನಲ್ಲಿ ಮಾಡಿಕೊಡ್ತೀನಿ. ನಮ್ಮ ಬಗ್ಗೆ ಗೊತ್ತಿದೆ ನಮ್ಮ ವೀಕ್ಷಕರಿಗೆ. 24 ಅವರ್ಸಲ್ಲಿ ಚಾಲೆಂಜು, ಓಪನ್ ಚಾಲೆಂಜ್ ಕರ್ನಾಟಕ ನಂಬರ್ ಕೊಡ್ತೀನಿ.
ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಬಂಪರೂ ಇವತ್ತವರೆಗೂ ಒರಿಜಿನಲ್ ಇದೆ, ಏನು ಪೀಸ್ ಪೇಂಟ್ ಆಗಿಲ್ಲ. 16 ಲಕ್ಷ ವಿತ್ NOC ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ನೆಗೋಷಿಯೇಟ್ ಮಾಡೋಣ. 18.5 ವಿತ್ ಕರ್ನಾಟಕ ನಂಬರ್ ಹೇಳ್ತಾ ಇದ್ದೀನಿ, ಅದರಲ್ಲಿನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಫಾರ್ಚುನರ್ಸ್ ನೋಡ್ತಾ ಇರೋರಿಗೆ ನಮ್ಮ ಹತ್ರ ಬರೀ ಟೊಯೋಟಾ ಸಿಗುತ್ತೆ. ಇದೆಲ್ಲ ನಮ್ಮ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಉತ್ತಮ್ ಟೊಯೋಟಾ, ಸತ್ಯಂ ಟೊಯೋಟಾ, ಗ್ಯಾಲಕ್ಸಿ ಟೊಯೋಟಾ ಇಂದ ತರ್ತೀವಿ. 5-6 ಸ್ಟೇಟಿಂದ ತರ್ತೀವಿ. ಹಿಮಾಚಲ್ ಪ್ರದೇಶದಿಂದ ತರ್ತೀವಿ, ಉತ್ತರಾಖಂಡದಿಂದ ತರ್ತೀವಿ, ಡೆಲ್ಲಿಯಿಂದ ತರ್ತೀವಿ, ಹರಿಯಾಣದಿಂದ ತರ್ತೀವಿ, ಉತ್ತರ ಪ್ರದೇಶ್, UP. ಇದು 5-6 ಜಾಗದಿಂದ ನಮ್ಮ ಹತ್ರ ಎಲ್ಲ ಅಲ್ಲಿ ಕಂಪನಿಗಳಿಗೆ ಎಕ್ಸ್ಟೆಂಡ್ ಮಾಡೋರಿಗೆ ಯಾರ ಹತ್ರ ಸ್ಟಾಕ್ಸ್ ಬರುತ್ತೆ ಆ ಗಾಡಿಗಳು ನಾವು ತಗೊಂಬಂದು ಇಲ್ಲಿ ರೆಕಾರ್ಡೆಡ್ ಗಾಡಿ ನಾವು ಚೆಕ್ ಮಾಡೋದು ಮುಂಚೆ ಕಂಪನಿನವ್ರು ಚೆಕ್ ಮಾಡೋರೆ. ಅದು ಒಂದು ಮಾಹಿತಿ ಕೊಡ್ತಾ ಇರೋದು. ನಾವು ಸೆಕೆಂಡ್ ನಿಮ್ಮ ಥರನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ಕೆಲವು ಗಾಡಿ ಪಾರ್ಕ್ ಆ್ಯಂಡ್ ಸೇಲ್ ಇದೆ, ಕೆಲವು ಗಾಡಿ ಇನ್ವೆಸ್ಟ್ಮೆಂಟಲ್ಲಿ ಇರುತ್ತೆ, ಬೇರೆ ಬೇರೆ ರೀತಿದು ಇರುತ್ತೆ. ಗಾಡಿ ನೋಡ್ಬೋದು, ಗಾಡಿ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಬೆಸ್ಟಿಂದ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. 16 ಲಕ್ಷ ಹೇಳಿದ್ದೀನಿ. 15 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರು, 1,40,000 ಚಿಲ್ಲರೆ ಓಡಿದೆ. ಬನ್ನಿ ಬೆಸ್ಟಿಂದ ಬೆಸ್ಟ್ ಮಾಡೋಣ. ಖಂಡಿತ ಅಂಡ 16 ಲ್ಯಾಕು ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಒಂದು ಸರ್ತಿ ವಿಸಿಟ್ ಆಗಿ ನೀವು. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ ಸರ್? 2014 ಮಾಡಲ್ 4x4 ಸಿಂಗಲ್ ಓನರ್ ಗಾಡಿ. ಲೋ ಮೈಲೇಜ್ ನೋಡ್ತಾ ಇರೋರಿಗೆ ಲೋ ಮೈಲೇಜ್ 1.5-2 ಅಂತೀವಿ ನಾವು ಟೊಯೋಟಾದಲ್ಲಿ ಮಾತ್ರ. ಈ ಗಾಡಿ 1,10,000 ಕಿಲೋಮೀಟರ್ ಮಾತ್ರ ರೆಕಾರ್ಡೆಡ್ ಓಡಿದೆ. ಪ್ರೈಸಿಂಗು 14,25,000 ಕೊಡ್ತೀನಿ ವಿತ್ NOC. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ 16,75,000 ವಿತ್ ಕರ್ನಾಟಕ ನಂಬರು ಕೊಡ್ತೀನಿ. 24 ಅವರ್ದಲ್ಲಿ ಮಾಡಿ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. 14 ಮಾಡಲ್ಲು, ಇದಕ್ಕೂ ಲೋನ್ ಆಗುತ್ತೆ. 8 ಇಂದ 10 ಲಕ್ಷ ಅವ್ರಿಗೂ ಆಗುತ್ತೆ. ಟ್ರೈ ಮಾಡೋಣ, ಸಿಬಿಲ್ ಮೇಲೆ ಡಿಪೆಂಡು. ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ 800+ ಆಗಿದ್ರೆ ಆರಾಮಾಗಿ ಏನು ನಿಮಗೆ ಬೌನ್ಸ್ ಇರಬಾರ್ದು, ಲೇಟ್ ಪೇಮೆಂಟ್ಸ್ ಇರಬಾರ್ದು, ಟ್ರ್ಯಾಕ್ ರೆಕಾರ್ಡ್ ಏನು ನಿಮ್ಮದು ಕೆಟ್ಟಿದಿರಬಾರ್ದು. ಬೆಸ್ಟಿಂದ ಬೆಸ್ಟ್ ಮಾಡಿಸೋಣ. ವಿಸಿಟರ್ಸ್ ಬರಲಿ ನಿಮ್ಮ ಕಡೆಯಿಂದ ಮಾಡೋಣ. ನೆಕ್ಸ್ಟ್ ವೆಹಿಕಲ್ ಸರ್ ಬ್ಲ್ಯಾಕ್ ಮಾಫಿಯಾ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀವಿ, ಇಲ್ಲ ಗೊತ್ತಿಲ್ಲ ನನಗೆ. ಅವಾಗ ಔಟ್ಸೈಡ್ ಉತ್ತರಾಖಂಡ್ ನಂಬರ್ ಇತ್ತು. ಈಗ ಕರ್ನಾಟಕ KA 01 6831 ಟೋಟಲ್ ನಂಬರ್ 9 ಬರುತ್ತೆ. ಬ್ಲ್ಯಾಕ್ ಲವರ್ಸ್ಗೆ ಮಾಫಿಯಾ ಲುಕ್ಕು. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬೆಸ್ಟಿಂದ ಬೆಸ್ಟ್ ಪ್ರೈಸ್ 19.5 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ. ಆನ್ ಟೇಬಲ್ ನೆಗೋಷಿಯೇಷನ್ ಮಾಡೋಣ. 100ರಲ್ಲಿ 1 ಗಾಡಿ ಇದು ತಿಳ್ಕೊಳ್ಳಿ ಜನ ಅವರು. 4x4 ಮ್ಯಾನ್ಯುವಲ್ ಸಿಕ್ಕಾಪಟ್ಟೆ ಇದೆ ನಮ್ಮ ಹತ್ರ. ಅದೂ ಸಿಟಿಯಲ್ಲಿ ಎಲ್ಲಾದರೂ ವಿಚಾರಣೆ ಮಾಡಿ ಬೇರೆ ಶೋರೂಮ್ಸಲ್ಲಿ 1-2 ಫಾರ್ಚುನರ್ ಇರೋರ ಹತ್ರನೂ 4x4 ಸಿಗೋದೇ ಕಷ್ಟ. ಹೌದು. ಆಫ್ ರೋಡಿಂಗ್ ಮಾಡೋರು ಲೈಕರ್ಸ್ಗೆ ಆಫ್ ರೋಡಿಂಗ್ಗೆ 4x4 ಇದೆ. ಬ್ಲ್ಯಾಕಲ್ಲಿ 4x4 ಪ್ಲಸ್ ಅಡ್ವಾಂಟೇಜ್ ಆಟೋಮೆಟಿಕ್ ಬ್ರ್ಯಾಂಡ್ ನ್ಯೂ ಆಗಿದೆ ಕಾರು. ಕ್ಲಾಸ್ ಕಂಡೀಷನ್ ಇದೆ. ಒಂದು ಬಂಪರು ಪೇಂಟ್ ಇಲ್ಲ. ವಿಸಿಟ್ ಮಾಡಿ. 19.5 ಹೇಳ್ತಾ ಇದ್ದೀನಿ. ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಬ್ಲ್ಯಾಕ್ ಲವರ್ಸ್ಗೆ. ಮಿಕ್ಕಿದ್ದು ಕ್ರಿಸ್ಟಾ ಮಾಹಿತಿ ಕೊಡ್ತೇನೆ. ನಮ್ಮ ಕ್ರಿಸ್ಟಾ ತಗೊಳ್ಳೋವ್ರಿಗೂ ಕ್ರಿಸ್ಟಾ ಬೇಕು. ಟೊಯೋಟಾದಲ್ಲಿ ಕ್ರಿಸ್ಟಾ ನೋಡ್ತಾ ಇದ್ವಿ, ಕ್ರಿಸ್ಟಾ ನಮಗೆ ಕೊಡಿ ಅಂತ ವೀಕ್ಷಕರ ಡಿಮ್ಯಾಂಡ್ ಇತ್ತು. ಒಂದು 3 ಕ್ರಿಸ್ಟಾ ನಿಲ್ಸಿದ್ದೀನಿ, ಒಳಗಡೆ ನಿಲ್ಸಿದ್ದೀನಿ, ತೋರಿಸ್ತೀನಿ ಪ್ರಮೋದ್ ಭಾಯ್. ಹೊರಗಡೆ ಫಾರ್ಚುನರ್ ತೋರಿಸಿದ್ರಿ, ಇಲ್ಲಿ ಇನೋವಾಗಳಿದೆ. ನಮ್ಮ ವೀಕ್ಷಕರಿಗೆ ಇನೋವಾ ಕ್ರಿಸ್ಟಾ ಡಿಮ್ಯಾಂಡ್ ಅಲ್ಲಿ ನನಗೆ ರೈಸ್ ಬೈ ನೀವು ಬರೀ ಫಾರ್ಚುನರ್ ಮಾಡ್ತೀರಾ, ಅದನ್ನು ಟೊಯೋಟಾ ಬ್ರ್ಯಾಂಡು, ಅದನ್ನು ಮಾಡಿ, ಅದನ್ನು ಡಿಮ್ಯಾಂಡ್ ಇದೆ ನಮ್ಮ ಟೊಯೋಟಾ ಲವರ್ಸ್ಗೆ. ಇನೋವಾ ಕ್ರಿಸ್ಟಾ ಈ ಸಲ ನನ್ನ ಹತ್ರ 3 ಗಾಡಿಗಳಿದೆ. ಗಾಡಿಗಳು ನೋಡಬಹುದು. ಕಂಡೀಷನ್ ನಾನು ಯಾವುದಕ್ಕೂ ಯಾವ ಕಾರಣದಕ್ಕೂ ಟಚ್ ಅಪ್ ಪಾಲಿಶು ಏನು ಮಾಡಕ್ ಹೋಗಲ್ಲ. ಆ ಪ್ರಕಾರ ನಿಮ್ಗೆ ಗಾಡಿ ತಗೊಂಡಿದ್ಮೇಲೆ ಕಸ್ಟಮರ್ ಸರ್ ನನಗೊಂದು ಪಾಲಿಶ್ ಮಾಡಿಸ್ಕೊಡಿ, ನನಗೊಂದು ಸ್ವಲ್ಪ ಇಂಟೀರಿಯರ್ ಕ್ಲೀನ್ ಮಾಡಿಸ್ಕೊಡಿ ಅಂದರೆ ಅದೆಲ್ಲ ಆಫ್ಟರ್ ಪರ್ಚೇಸ್ ವರ್ಕು. ನಮ್ಮ ಹತ್ರ ಒರಿಜಿನಲ್ ಹೆಂಗೆ ನಾರ್ಮಲ್ ವಾಟರ್ ವಾಶ್ ಮಾಡಿಸಿ ನಿಲ್ಸಿದೀವಿ. ಗಾಡಿ ಒರಿಜಿನಲ್ ಇದೆ. ಗಾಡಿ ಬಂಪರು ಪೈಂಟ್ ಆಗಿಲ್ಲ. ಸ್ಕ್ರಾಚ್ ಇದ್ರೂ ಹಂಗೆ ಕಾಣುತ್ತೆ. 2-3 ಸ್ಕ್ರಾಚ್ ಇರೋದು. ಲೆಸ್ ಡ್ರೈವನ್ ಲೋ ಮೈಲೇಜ್. 28,000 ಓಡಿದೆ ಪ್ರಮೋದ್ ಭಾಯ್. 28,000 ಡ್ರೈವನ್ ಕಾರು. ರೂಫ್ ಕವರ್ಸ್ ತೋರಿಸ್ತೀನಿ ನೋಡಿ. ಅದಕ್ಕೂ ಇವತ್ತವರೆಗೂ ತೆಗ್ದಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಕಾರು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ತಗೊಳ್ಳೋರು ಖುಷಿ ಪಡ್ತಾರೆ. ಇದು G ವೇರಿಯಂಟ್, ಬೆಸ್ಟ್ ವೇರಿಯಂಟು ಇನೋವಾ ಕ್ರಿಸ್ಟಾದಲ್ಲಿ. ಫೀಚರ್ಸ್ ಎಲ್ಲ ಸೇಮೇ ಬರುತ್ತೆ. G ವೇರಿಯಂಟ್ಗೆ ಏನಿರುತ್ತೆ ಸ್ವಲ್ಪ ನಿಮಗೆ AC ಮಾಡ್ಯೂಲ್ ಕಂಟ್ರೋಲ್ಸು, ನಿಮಗೆ ಏರ್ ಬ್ಯಾಗ್ಸು, ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಡಿಫ್ರೆನ್ಸಸ್ ಇರುತ್ತೆ. ಅದು ನಮ್ಮ ಇನೋವಾ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಸೆಕೆಂಡರಿ ಏನೋ ಪ್ರೈಸ್ ಅಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಲೋ ಮೈಲೇಜು, ಲೆಸ್ ಡ್ರೈವನ್ ಅಂತ ಜಾಸ್ತಿ ಡಿಮಾಂಡ್ ಏನಿಲ್ಲ ನಮ್ಮ ಹತ್ರ. ಬ್ಲ್ಯಾಕ್ ರೆಡ್ ಅಂತಾರೆ ಕಲರ್ಗೆ, ಮರೂನ್ ಅಂತಾರೆ, ವೈನ್ ಕಲರ್ ಅಂತಾರೆ ಈ ಗಾಡಿಗೆ. ಪ್ರೈಸಿಂಗು 18,25,000 ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ಆಗಿದೆ ಆಲ್ರೆಡಿ. ಟೋಟಲ್ ನಂಬರ್ 9 ಬರುತ್ತೆ. 6833 ಇದೆ. ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಇನ್ನ ಏನ್ ಬೆಸ್ಟ್ ಆಗುತ್ತೆ ಪ್ರಮೋದ್ ಬೈ ಚಾನಲ್ ಇಂದ ಬಂದ್ರೆ ಇನ್ನ ಬೆಸ್ಟ್ ಮಾಡ್ಕೊಡ್ತೀನಿ. ಹೌದು. ಅಂಡ್ ಬನ್ನಿ ಒಂದ್ಸಿ ವಿಸಿಟ್ ಆಗಿ ನೆಗೋಷಿಯೇಟ್ ಪ್ರೈಸ್ ಅಲ್ಲಿ ಇದೆ. ಇನೋವಾ ಲವರ್ಸ್ಗೆ ಇನ್ನ 2 ಇನೋವಾ ಇದೆ ನಮ್ಮ ಹತ್ರ. ಮ್ಯಾನ್ಯುವಲ್ V ವರ್ಷನ್ ಒಂದಿದೆ ಪ್ರಮೋದ್ ಬೈ. ವೈಟ್ ಮಂತ್ರಿ ಲುಕ್ ಅಲ್ಲಿ ನಿಮ್ಗೆ ಇದು ಪೊಲಿಟಿಷಿಯನ್ ಲುಕ್, ಮಂತ್ರಿ ಲುಕ್ ಅನ್ಬಹುದು. ವೈಟ್ ಲವರ್ಸೇ ಬೇರೆ. ಯಾಕಂದ್ರೆ ನಾವು ನಮಗೂ ವೈಟ್ ಲವ್ ಜಾಸ್ತಿ. ಫಾರ್ಚುನರ್ಸ್ ಎಲ್ಲ ಆಲ್ಮೋಸ್ಟ್ ವೈಟೇ ಬರೋದು. ಆ ಪ್ರಕಾರ ಈ ಗಾಡಿ ನಿಮಗೆ
2018 ಮಾಡಲ್ ವಿ ವರ್ಷನ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ 2018 ವಿ ವೇರಿಯಂಟ್ 7 ಸೀಟರ್ ಇದೆ, ಕ್ಯಾಪ್ಟನ್ ಸೀಟ್ ಸಮೇತ. ಟೈರ್ ಕಂಡೀಷನ್ 70-80% ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಅಂಡ್ ಇಂಟೀರಿಯರ್ ನಿಮಗೆ ಇಂಟೀರಿಯರ್ ತೋರಿಸ್ತೇನೆ, ಬ್ರ್ಯಾಂಡ್ ನ್ಯೂ ಇದೆ. ತೋರಿಸಿ ಪ್ರಮೋದ್ ಭಾಯ್. ಗಾಡಿ ಕಂಡೀಷನ್ ಹೇಳಿದ್ರೆ 70 ಇದು ಓಡಿಸಿರೋದು 1,51,000. ಗಾಡಿ ನೋಡಿದ್ರೆ ಅಷ್ಟೊಂದು ಅನ್ನೋದಿಲ್ಲ. 100% ಅಲ್ಲಿ 15% ನಾವು ಹೇಳೋದು. ಹೌದು. 150 ಏನು ಲೆಕ್ಕಾಚಾರಾಗಿಲ್ಲ. 10 ಲಕ್ಷ ಇಂಜಿನು ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ ಇವತ್ತವರೆಗೂ ಗಾಡಿ. ಬಂಪರ್ ಒಂದು ಬಿಟ್ಟು ಗಾಡಿ ಬಾಡಿ ಲೈನ್, ಇಂಜಿನ್ ಲೈನ್ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಪ್ರೈಸಿಂಗು 19.5 ಲಕ್ಷ ನಾವು ಕರ್ನಾಟಕ ನಂಬರ್ ಸಮೇತ ಹೇಳ್ತಾ ಇದ್ದೀವಿ. 19,75,000 ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಕರ್ನಾಟಕ ನಂಬರ್ ಇಂದ. NOC ಸಮೇತ ತಗೊಳ್ಳೋರಿಗೆ 17 ಲಕ್ಷ ನಾನು ಕೋಟ್ ಮಾಡಿದ್ದೀನಿ. ಅದರಲ್ಲಿನೂ ಬೆಸ್ಟ್ ಇಂದ ಬೆಸ್ಟ್ ಏನು ನೆಗೋಷಿಯೇಟ್ ಆಗೋದೇ ಕೊಡ್ತೀನಿ. ಟೋಟಲ್ ನಂಬರ್ 5 ಇಂದ 10 ಯಾರಿಗೂ ಬೇಕು ಅದು ನಮ್ಮ ಕಡೆಯಿಂದ, ಪಾಪ್ಯುಲರ್ ಕಾರ್ಸ್ ಕಡೆಯಿಂದ ಗಿಫ್ಟು. ಲೆಕ್ಕ ಹಾಕಿದ್ರೆ 9, 10 ಏನು ಬೇಕು ಅದನ್ನು ಕೊಡ್ತೀನಿ. ಓಕೆ, ಖಂಡಿತ. ನೆಕ್ಸ್ಟ್ ಇನ್ನೊಂದಿರೋದು ಸರ್? ನೆಕ್ಸ್ಟ್ ಇನ್ನೊಂದಿರೋದು ವೈಟ್ ಬೇಡ, ಸಿಲ್ವರ್ ಬೇಕು ಅಂದ್ರೆ ಸಿಲ್ವರು ಇದೆ. ಕಲರ್ ಆಪ್ಷನ್ ಇದೆ ಅಂತ ಹೇಳ್ಬೋದಲ್ವಾ? ಇನೋವಾ ಕ್ರಿಸ್ಟಾ ಸಿಲ್ವರ್ ಕಲರ್ 2017 ಇಲ್ಲ 2018 ಮಾಡಲ್. 2018 ಮಾಡಲ್ ವಿ ವೇರಿಯಂಟ್ ಮ್ಯಾನ್ಯುಯಲ್ ಸಿಂಗಲ್ ಓನರ್. 1,40,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ಇದೆ ಗಾಡಿ, ರೆಕಾರ್ಡೆಡ್ ಇದೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ತೊಗೊಂಡ್ರೆ ರೆಕಾರ್ಡೆಡ್ ಸಿಗುತ್ತೆ. ಅದೇ ಹೇಳಿದ್ರಲ್ಲ 99% ರೆಕಾರ್ಡೆಡ್ ವೆಹಿಕಲ್ ತರ್ತೀರಾ ಅಂತ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತಂತ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್, A to Z ಫೀಚರ್ಸ್ ಎಲ್ಲ ಬರುತ್ತೆ. ಅಂಡ್ ಬ್ರ್ಯಾಂಡ್ ನ್ಯೂ ನಾಪಲ್ ಲೆದರ್ ಸೀಟ್ಸ್ ಹಾಕ್ಸಿದ್ದೀನಿ ಪ್ರಮೋದ್ ಭಾಯ್. ಆಫ್ಟರ್ ಮಾರ್ಕೆಟ್ ಕ್ಲಾಸ್ ಕಂಡೀಷನ್ ಇದೆ, ಮಿಂಟ್ ಕಂಡೀಷನ್ ಅನ್ಬೋದು. 90% ಟೈರ್ ಇದೆ. ಒಂದು ಬಂಪರ್ ಪಾಯಿಂಟ್ ಇಲ್ಲ ಈ ಗಾಡಿಯಲ್ಲಿ. ಕ್ಲಾಸ್ ಕಂಡೀಷನ್ ಅನ್ಬೋದು. ತಗೊಳ್ಳೋರು ಖುಷಿ ಪಡ್ತಾರೆ. ಸಿಲ್ವರ್ ನೋಡ್ತಾ ಇರೋರಿಗೆ ಗಾಡಿ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಫೋಗ್ ಲ್ಯಾಂಪ್ಸ್ ಹಾಕ್ಸಿದೀನಿ, ಕ್ರೋಮ್ ಕಿಟ್ ಹಾಕ್ಸಿದೀನಿ. ಒರಿಜಿನಲ್ ಇದಕ್ಕೆ ವ್ಯತ್ಯಾಸ ಏನಂದ್ರೆ ಫುಟ್ ರೆಸ್ಟ್ ಬರಲ್ಲ, ಕಂಪನಿನಿಂದ ಫುಟ್ ರೆಸ್ಟ್ ಹಾಕ್ಸಿದೀನಿ, ಕ್ರಿಸ್ಟಲ್ ಲೋಗೋಸ್ ಹಾಕ್ಸಿದೀನಿ. ಗಾಡಿ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಸಣ್ಣ ಪುಟ್ಟ ಏನಿದೆ ಕ್ರೋಮ್ ಮಾಡಿಸಿದೀವಿ. ಗಾಡಿ ನೆಕ್ಸ್ಟ್ ಲೆವೆಲ್ ಕಂಡೀಷನ್ ಇದೆ. ಓಡಿಸಿದ್ರೆ ಗಾಡಿ ಬಿಡೋದಿಲ್ಲ. ನಮ್ಮ ಹತ್ರ ತಕೊಳ್ಳೋದು ಸೆಕೆಂಡರಿ ವಿಷಯ ಅಂತೀನಿ. ವಿಸಿಟ್ ಮಾಡಿ ನಮ್ಮ ಹತ್ರ ಇರೋದು ಗಾಡಿ ನೋಡಿ. ನಾವು ಇದು ಕಂಪನಿನಿಂದ ಪರ್ಚೇಸ್ ಮಾಡಿರೋದು. ಆಫ್ಟರ್ ಮಾರ್ಕೆಟ್ ಡೀಲರ್, ನಾನು ಡೀಲರ್. ಎಕ್ಸಾಂಪಲ್ ಫ್ರೀಲಾನ್ಸರ್ ಡೀಲರ್ ನಾನು. ಬೇರೆ ಜಾಗದಲ್ಲಿ ದಿಲ್ಲಿಗೆ ಹೋಗಿ ನಾನು ಡೀಲರ್ಸ್ ಹತ್ರ ಪರ್ಚೇಸ್ ಮಾಡಲ್ಲ. ಕಂಪನಿನಿಂದ ಎಕ್ಸ್ಚೇಂಜ್ಗೆ ಬಂದು ಹೈಬ್ರಿಡ್ ತಗೊಂಡಿರೋರು ಈ ಗಾಡಿ ಎಕ್ಸ್ಚೇಂಜ್ ಮಾಡೋರೆ. ನಾನ್ ಚೆಕ್ ಮಾಡೋದ್ ಮುಂಚೆ ಕಂಪನಿನವ್ರು ಚೆಕ್ ಮಾಡಿ ಗಾಡಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಬಂಪರು ಅದು ಇದು ಟಚ್ ಅಪ್ ಇದ್ರೂ ಕಂಪನಿನಲ್ಲಿ ಅದನ್ನು ಅಶ್ಯೂರೆನ್ಸ್ ಕೊಡ್ತೀನಿ. ಇಲ್ದಿರೋದಿಲ್ಲ ಅಂತ ಹೇಳಲ್ಲ. ನಮ್ದು ಚಿನ್ನ ಒಳ್ಳೇದಂತ ಹೇಳ್ಬಾರ್ದಂತ ಯಾವತ್ತು. ಈ ಗಾಡಿ ಈ ಕಂಡೀಷನ್ ಅಲ್ಲಿ ಇದೆ, ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಪ್ರಮೋದ್ ಭಾಯ್. ಬೆಸ್ಟ್ ಇಂದ ಬೆಸ್ಟ್ ಮಾಡೋಣ. 19.5 ಲಕ್ಷ ವಿತ್ ಕರ್ನಾಟಕ ನಂಬರ್ ಕೋಟ್ ಮಾಡಿದ್ದೀನಿ. 16,75,000 ವಿತ್ NOC ಕೋಟ್ ಮಾಡಿದ್ದೀನಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ವಿಸಿಟ್ ಮಾಡಲಿ ನಮ್ಮ ವೀಕ್ಷಕರು, ಬೆಸ್ಟ್ ಇಂದ ಬೆಸ್ಟ್ ಮಾಡ್ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಸರ್ ಒಂದು ಡಸ್ಟರ್ ಎಕ್ಸ್ಚೇಂಜ್ ಅಲ್ಲಿ ಬಂದು ನಮ್ಮ ಹತ್ರ ನಿಂತಿದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. 24 kmpl. 24 kmpl ಅಂದ್ರೆ ಏನು? ಕಿಲೋಮೀಟರ್ ಪರ್ ಲೀಟರ್ KMPL. 24 ಮೈಲೇಜ್ ಹುಡುಕ್ತಾ ಇರೋರಿಗೆ, ಫ್ಯಾಮಿಲಿ ಯೂಸ್ಗೆ ಡೀಸೆಲ್ ಕಾರು ರೆನಾಲ್ಟ್ ಡಸ್ಟರ್ 2017 RXZ ಟಾಪ್ ಎಂಡ್ ವೇರಿಯಂಟ್ ಅಂತೀವಿ ವಿತ್ ಅಲೈ ವೀಲ್ಸ್. ಈ ಗಾಡಿ ಓಡಿರೋದು 80,000 ಕಿಲೋಮೀಟರ್ ಮಾತ್ರ. 80,000 ಮಾತ್ರ ಓಡಿದೆ. ಪ್ರೈಸಿಂಗ್ 7 ಲಕ್ಷ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಒಂದೇ ಒಂದು ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಿ ಇದಕ್ಕೆ ಸರ್. 6 lakhs ವಿತ್ NOC ಹೇಳಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ 50,000 ವೇರಿಯನ್ಸ್ ಇತ್ತು. 7.5 ಲಕ್ಷ ಹೇಳಿದ್ದೀನಿ. 7 ಲಕ್ಷಕ್ಕೆ ಕೊಡ್ತೀನಿ. ವೀಕ್ಷಕರು ಬರಲಿ, ಇನ್ನ ಏನ್ ಬೆಸ್ಟ್ ಆಗುತ್ತೋ ಆನ್ ಟೇಬಲ್ ಮಾಡೋಣ ನಮ್ಮ ಪ್ರಮೋದ್ ಭಾಯ್ ಮಾತಿಗೆ. ವಿತ್ ಕರ್ನಾಟಕ ನಂಬರ್ 7 lakhs ಲಾಸ್ಟ್ ಕೋಟ್ ಮಾಡ್ತಾ ಇದ್ದೀನಿ. ಇನ್ನ ಅದರಲ್ಲಿ ಹೆಚ್ಚು ಕಡಿಮೆ ಏನಾದ್ರು ಆಗಿದ್ರೆ ಕಾಸ್ಟ್ ಟು ಕಾಸ್ಟ್ ಬಂದ್ರು ಈ ಗಾಡಿ ಕೋಟ್ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ BMW. ಸರ್ BMW 320D ನಮ್ಮ ಹತ್ರ ಒಂದು ಗಾಡಿ ಇದೆ. ನಾನು ಪರ್ಸನಲ್ ಯೂಸ್ ಮಾಡಿರೋದು. ಅದಕ್ಕೆ ವಾಟರ್ ವಾಶ್ ಮಾಡಿಸಿಲ್ಲ. ಗಾಡಿ ನೋಡಬಹುದು, ಕ್ಲಾಸ್ ಕಂಡೀಷನ್ ಇದೆ. 320D ಸನ್ ರೂಫ್ ಸಮೇತ ಲಕ್ಸುರಿ ಲೈನ್ ಅಂತೀವಿ. ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 80,000 ಕಿಲೋಮೀಟರ್ ಮಾತ್ರ ಓಡಿರೋದು. ಈ ಗಾಡಿ ಸೇಲ್ ಮಾಡೋದ್ ರೀತಿ ಏನಂದ್ರೆ, ನನಗೆ ಒಂದು GT ತಗೊಳ್ಳೋಣ ಅಂತ ನನ್ನ ಪರ್ಸನಲ್ ಪ್ಲಾನ್ ಇತ್ತು. ಫಸ್ಟ್ ಓನರ್ ಇದಕ್ಕೆ, ನಾನು ಆಕ್ಚುಲಿ ಥರ್ಡ್ ಓನರ್. ಓನರ್ಶಿಪ್ ಈ ಪ್ರೀಮಿಯಂ ಗಾಡಿಗೆ ಮ್ಯಾಟರ್ ಆಗಲ್ಲ. ಓನರ್ ಫಸ್ಟ್ ಓನರ್ ಜಡ್ಜ್ ಕೈಯಲ್ಲಿ ಇತ್ತು ಅಂತ. ಸೆಕೆಂಡ್ ಓನರ್ ಲಾಯರ್ ತಗೊಂಡಿದ್ರು. ಲಾಯರ್ ಯೂಸ್ ಮಾಡಿರೋದು ವೆಹಿಕಲ್ ಚೆನ್ನಾಗಿರುತ್ತೆ ಅಂತ ನನ್ನ ಪರ್ಸನಲ್ ಯೂಸ್ಗೆ ನಾನು ತಗೊಂಡಿದ್ದೆ. 2 years ಎಕ್ಸ್ಪೀರಿಯನ್ಸ್ ಇದೆ. ಕ್ಲಾಸ್ ಕಂಡೀಷನ್ ಮೇಂಟೈನ್ ಇದೆ. ರೆಕಾರ್ಡ್ ಇವತ್ತವರೆಗೂ ಮೇಂಟೈನ್ ಮಾಡಿಸಿದ್ದೀನಿ. BMW ನಲ್ಲಿನೇ ನಮ್ಮ ನವನೀತ್ ಮೋಟರ್ಸ್ ಅಲ್ಲಿ ಬ್ರ್ಯಾಂಡ್ ಇದು ರೆಕಾರ್ಡ್ ಮೇಂಟೈನ್ ಮಾಡಿಸಿದ್ದೀನಿ. ನಿಮ್ಮ ಹೆಸರಲ್ಲೇ ಇದೆಯಲ್ಲ? ನನ್ನ ಹೆಸರು ಮೇಲೆ ಇದೆ. ಗಾಡಿ ತಗೊಳ್ಳಿ. 11.5 ಲಕ್ಷ ನನಗೆ ಬಿಲ್ಡ್ ಇದೆ. 2 lakhs ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿರುತ್ತೆ ಆ ಪ್ರಕಾರ ಗಾಡಿ ಸೇಲ್ ಮಾಡೋದು. 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ನ ಏನ್ ಬೆಸ್ಟ್ ಆಗುತ್ತೆ ಆನ್ ಟೇಬಲ್ ಮಾಡೋಣ ಪ್ರಮೋದ್ ಭಾಯ್. ಲೋನ್ ಆಗುತ್ತಲ್ಲ? ಲೋನ್ ಆರಾಮಾಗಿ ಆಗುತ್ತೆ.